ಕುಸಿದಂತ ಸ್ಥಳದಲ್ಲಿ ಡ್ರೋನ್ ಸರ್ವೆ ಕಾರ್ಯ ನಡೆದಿದೆ. ಶಿರೂರು, ಉಳುವೆರೆ, ಗಂಗಾವಳಿಯಲ್ಲಿ ಡ್ರೋನ್ ಮೂಲಕ ಸರ್ವೆ ನಡೆಸಲಾಯಿತು. ಮೃತದೇಹ, ವಾಹನಗಳ ಹುಡುಕಾಟಕ್ಕಾಗಿ ಡ್ರೋನ್ನ ನೆರವು ಪಡೆಯಲಾಗ್ತಾ ಇದೆ. ಅಲ್ಲಿ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಂತಹ ಲಾರಿ ಅದು ಕೂಡ ಪತ್ತೆಯಾಗಿದೆ. ಅಲ್ಲೊಂದು ಲಾರಿ ಇತ್ತು ಅನ್ನೋ ಲೊಕೇಶನ್ ಮಾತ್ರ ಸಿಕ್ಕಿದೆ. ಆದರೆ ಲಾರಿ ಎಲ್ಲೋಯ್ತು? ಇಷ್ಟು ದೊಡ್ಡ ಗಾತ್ರದ ಲಾರಿ ಕಣ್ಣಿಗೆ ಬೀಳ್ತಾ ಇಲ್ಲ. ಕಾಣೆಯಾಗಿರುವಂತಹ ಒಂದು ಗ್ಯಾಸ್ ಟ್ಯಾಂಕರ್ಗಾಗಿ ಹುಡುಕಾಟ ನಡೀತಾ ಇದೆ. ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ, ಮಣ್ಣು ಕ್ಲಿಯರ್ ಮಾಡುವಂತಹ ಕಾರ್ಯಾಚರಣೆ. ಆದರೆ ಮತ್ತೊಂದು ಕಡೆ ಗುಡ್ಡ ಹಾಗೆ ಕುಸಿತಾನೆ ಇದೆ, ಮಣ್ಣು ಕುಸಿದು ಬೀಳ್ತಾನೆ ಇದೆ. ಇನ್ನೊಂದು ಕಡೆ ಮೃತದೇಹಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಇನ್ನು ಈ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಂತಹ ಲಾರಿ ಏನಿದೆ ಅದಕ್ಕೋಸ್ಕರವೂ ಹುಡುಕಾಟ ನಡೀತಾ ಇದೆ. ಹಾಗಾದ್ರೆ ಮಣ್ಣಿನ ಕೆಳಗಡೆನೆ ಸಿಕ್ಕಾಕೊಂಡಿದ್ಯಾ ಅಥವಾ ನೀರಿಗೆ ಬಿತ್ತ, ಅದೆಲ್ಲದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಹಾಗಾಗಿ ಡ್ರೋನ್ ಮೂಲಕ ಸರ್ವೆ ಕಾರ್ಯ ನಡೆಸ್ತಾ ಇದ್ದಾರೆ. ಸುತ್ತಮುತ್ತಲ ಪ್ರದೇಶದ ಮೂಲೆ ಮೂಲೆಗಳಿಗೆ ಡ್ರೋನ್ ತಲುಪಿಸೋ ಮೂಲಕ ಅಲ್ಲಿ ಏನಾದರೂ ಪತ್ತೆಯಾಗ್ತಾ ಇದೆಯಾ, ಮೃತದೇಹ ಆಗಿರಲಿ ಅಥವಾ ಈ ವಾಹನ ಆಗಿರಲಿ. ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು, ಒಂದು ಕಾರ್ ಪಾಸ್ ಆಯಿತು, ಅದು ಮಣ್ಣಿನ ಕೆಳಗಡೆನೆ ಸಿಕ್ಕಾಕೊಂಡಿರಬೇಕು, ಮಣ್ಣಿನ ಆ ರಾಶಿಯನ್ನ ದಾಟಿ ಮುಂದೆ ಹೋದಂತೆ ಕಾಣಿಸಿಲ್ಲ ನಮಗೆ ಅಂತ. ಅದರ ಬಗ್ಗೆ ಕೂಡ ಒಂದಷ್ಟು ಈಗ ಪರಿಶೀಲನೆ ನಡೀತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಗಾಬರಿ ಆಗತ್ತೆ. ಅಲ್ಲಿ ಸಿಕ್ಕಂತಹ ಶವಗಳು ಒಂದಿಷ್ಟಾದರೆ, ಆದರೆ ಇನ್ನೂ ಹಲವರ ಜೀವ ಅಲ್ಲಿ ಹೋಗಿದೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವಾಹನಗಳು ಹಲವಾರು ಕೊಚ್ಚಿಕೊಂಡು ಹೋಗಿವೆ. ಸ್ಪಷ್ಟತೆನೇ ಸಿಗ್ತಿಲ್ಲ. ಕಾರ್ಯಾಚರಣೆಗೂ ಕೂಡ ಅಲ್ಲಿ ಸುಗಮ ಹಾದಿಗಿಲ್ಲ. ಬಹಳ ಸಮಸ್ಯೆಯಲ್ಲಿದ್ದಾರೆ ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.